ಈಗಿನ ಕಾಲದ ಥರ ಗಾಸಿಪ್ಪು ಅದೆಲ್ಲ ಇರಲಿಲ್ಲ, ಇತ್ತು ಅವಾಗ ನೀವು ಬಂದ? ಆಗ್ಲೂ ಗಾಸಿಪ್ ಅದೆಲ್ಲ ಇದ್ದೇ ಇತ್ತು, ಬಟ್ ಇನ್ಶಿಯಲಿ ನಂಗೆ ಅದು ಅರ್ಥ ಆಗ್ತಾ ಇರ್ಲಿಲ್ಲ. ಅದು ಅರ್ಥ ಆಗ್ತಾ ಇರ್ಲಿಲ್ಲ. ನೀವು ಇನ್ನೋಸೆಂಟ್ ಇದ್ರಾ ಅಥವಾ ಏನು? 7ನೇ ಕ್ಲಾಸ್ ಓದ್ತಾ ಇದ್ದೆ ಆನಂದ್ ಸಿನಿಮಾ ಮಾಡಿದಾಗ. ಅಂಡ್ ನಾನು ಬೆಳೆದು ಬಂದಿದ್ದ ವಾತಾವರಣನೂ ಅಷ್ಟೇ ತುಂಬಾ ಪ್ರೊಟೆಕ್ಟೆಡ್. ನಾನು ಒಬ್ಬಳೇ ಮಗಳು, ಅಂಡ್ ನನಗೆ ನನ್ನ ಇಬ್ಬರು ಅಣ್ಣಂದ್ರಿಗೂ ತುಂಬಾ ಏಜ್ ಗ್ಯಾಪ್ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ತುಂಬಾ ಒಂಥರ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆದೆ. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ ಅಷ್ಟೇ. ಈ ಡ್ಯಾನ್ಸ್ ಕ್ಲಾಸು ಅಂಥದಕ್ಕೆಲ್ಲ ಅಮ್ಮನೆ ಕರ್ಕೊಂಡು ಹೋಗೋರು, ಕರ್ಕೊಂಬಂದ್ಬಿಡೋರು. ಸೊ ನಂಗೆ ಆ ಥರ ಹೊರಗಡೆ ಪ್ರಪಂಚದ ಎಕ್ಸ್ಪೋಜರೇ ಇತ್ತಿಲ್ಲ. ಸೊ ಆಮೇಲೆ ಅದು ಅಲ್ಲದೆ ಇನ್ನೊಂದು ಮೇಜರ್ ಏನು ಅಂತಂದರೆ, ನಾನು ಅವಾಗ ಓದಿದ್ದೆಲ್ಲ ಕಾನ್ವೆಂಟಲ್ಲಿ. ಸೊ ಮತ್ತೆ ಅಲ್ಲಿ ಒಂದು ಅಟ್ಮಾಸ್ಫಿಯರ್ಗೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಟ್ಮಾಸ್ಫಿಯರ್ಗೂ ತುಂಬಾ ವ್ಯತ್ಯಾಸ ಇತ್ತು. ಸೊ ನಾನಾಯಿತು, ನನ್ನ ಪುಸ್ತಕ ಆಯಿತು, ಕಾಮಿಕ್ ಓದು, ನಾವೆಲ್ಸ್ ಓದು, ಆ ಥರ ಲೋಕದಲ್ಲಿದ್ದೆ. ಸೊ ಇದೆಲ್ಲ ನನಗೊಂಥರ ಸ್ವಲ್ಪ ಹೊಸ್ತು ಅನಿಸೋದು. ಅಂದರೆ ಹೊಸ್ತು ಅನ್ನೋದಕ್ಕಿಂತ ಬೇರೆ ಥರ ಅನಿಸೋದು. ಏಕೆಂದರೆ ನನ್ನ ಎಕ್ಸ್ಪೋಜರ್ ಬೇರೆ, ನನ್ನ ಥಾಟ್ ಪ್ರಾಸೆಸ್ ಇದ್ದಿದ್ದು ಬೇರೆ, ಇಲ್ಲಿ ಬೇರೆ ಥರ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಏನಂತಾರೆ, ಕ್ಷಣ ಕ್ಷಣಕ್ಕೂ ನಮ್ಮಮ್ಮ ಹೇಳ್ತಾ ಇದ್ದಿದ್ದೇನೋ, ನೀನಿಲ್ಲಿ ಏನೋ ಸಾಧನೆ ಮಾಡೋಕ್ಕೆ ಬಂದಿದ್ಯಾ, ನೀನು ಕುದುರೆ ಥರ ಇರಬೇಕು, ನಿನ್ನ ಫೋಕಸ್ ಏನಿದ್ರು ನಿನ್ನ ಕೆಲಸ, ಆ ಕಡೆ ಈ ಕಡೆ ನೋಡೋದೆಲ್ಲ ಇಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ಯಾ, ಮಾಡಬೇಕು, ಮರ್ಯಾದೆಗೆ ಹೋಗ್ತಾ ಇರಬೇಕು ಅಷ್ಟೇ.